ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಟ್ ಆ್ಯಂಡ್ ಸ್ಪೈಸಿ ವರ್ಲ್ಡ್ ಚಾನಲ್. ನಾ ಇಂಡುಂಡಲ್ಲಿ ಚಿಲ್ಲಿ ಚಿಕನ್ ಫಿಲ್ಲಿಂಗರು ಸಮೋಸ ಏನು ಹಾಕ್ರು ನಡುಗೆ ನಾ ಶೇರ್ ಹಾಕಿ ಉಳ್ಳೆ ಅದಕ್ಕೆ ಬೇನಾಯ್ತು ನಾವು ಉಂಡಲ್ಲಿ ஒரு 500 ಗ್ರಾಮ್ಸ್ ಹತ್ರ ಚಿಕನ್ ಇಡ್ತಾರೆ. ಅದನ್ನಲ್ಲಿ ಚಿರಿಯ ಕಟ್ಟಾಕಿಡ್ತಾರೆ. ನಾನು ಬೆಲೆ ಬೆಲೆ ಕಟ್ಟಾಕಂಡ ಅದು ನಿಂಗೆ ಚಿಲ್ಲಿ ಹಾಕೊಂಡಲ್ಲಿ ನೇಟಾಂಬ ಚಿರಿಯ ಕಟ್ಟಾಕಿರ ಟೇಸ್ಟ್ ನಲ್ಲ ಅವಡು. ಅದಕ್ಕೆ ನಾವು ಉಂಡಲ್ಲಿ 1/4 ಟೀ ಸ್ಪೂನ್ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಡ್ತಾರೆ. പിന്നെ 1/2 ಟೀ ಸ್ಪೂನ್ ಹತ್ರ ಗರಂ ಮಸಾಲ ಹಾಕಿದೆ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಟೀ ಸ್ಪೂನ್ ಹತ್ರ 1.5 ಟೀ ಸ್ಪೂನ್ ಹತ್ರ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಹಾಕಿರೆ. ಸ್ಪೈಸಿ ಉಂಡಲ್ಲಿ അങ്ങനക്ക് ಮಸಾಲೆಗೆ ಎತ್ತರ ಸ್ಪೈಸಿ ಬೇನುಚ್ಚಿ ಅಂತ ನಿಂಗೆ ಆ್ಯಡ್ ಹಾಕಿ ಕೊಡ್ಕೊರು. ನಂಗೆ ಚೊಮ್ಮೆ ಸ್ಪೈಸಿ ಇಲ್ಲ, ಸೊ അങ്ങനെ 1.5 ಟೀ ಸ್ಪೂನ್ ಹತ್ರ ಕಾಶ್ಮೀರ್ ರೆಡ್ ಚಿಲ್ಲಿ ಆ್ಯಡ್ ಹಾಕಿರೆ. ഒരു 1/4 ಟೀ ಸ್ಪೂನ್ ಹತ್ರ 1/4 ಟೀ ಸ್ಪೂನ್ ತೆಲ್ಲು ಕೊರಡಿ മഞ്ഞൾ പൊടി എടുത്തിട്ട് നെക്സ്റ്റ് ನಾವು ಇದಕ್ಕೆ 1 ಟೀ ಸ್ಪೂನ್ ಹತ್ರ ಚಿಕನ್ ಮಸಾಲೆ എടുത്തിട്ട് ಆ್ಯಡ್ ಹಾಕಿರೋ ನೋಕರು. ನೆಕ್ಸ್ಟ್ ಇದಕ್ಕೆ ಬೇನಾಯ್ತಾರೆ ಸಾಲ್ಟ್ ಆ್ಯಡ್ ಹಾಕಿಟ್ಟು ನಲ್ಲ ಮಿಕ್ಸ್ ಹಾಕಿರೋ ನೋಕರು. നല്ല ಮಿಕ್ಸ್ ಹಾಕಿ ಕೊಡ್ತಾರೆ. ಮಿಕ್ಸ್ ಹಾಕಿಟ್ಟಿದ್ದನಲ್ಲೇ ಮ್ಯಾರಿನೇಷನ್ ಅವರು 1/2 hour ಹಂಗೆ ಬೆಚ್ಚಿಬಿಡೋನು. ನೆಕ್ಸ್ಟ್ ನಾವು ಅದಕ್ಕೆ ಮಸಾಲೆ ಹಾಕೋ ಜಂಡು ಆನಿಯನು 1 ಕ್ಯಾಪ್ಸಿಕಮ್ ಜಂಡು ಕಾಯಿಮೂರು ಇಡ್ತಾರೆ. ನೆಕ್ಸ್ಟ್ ನಾವು ಉಂಡಲ್ಲಿ അവിടെ ಮ್ಯಾರಿನೇಷನ್ ಹಾಕಿ ಚಿಕನಿಂದಲ್ಲೇ ಅದ್ರ ಉಂಡಲ್ಲಿ അവിടെ ಶಾಲೆ ಫ್ರೈ ಹಾಕಿವಲ್ಲ ನೋಕರು. ചൊമ്മ ഓയിൽ ബീത്തിട്ടില്ല, ഒരു തെല്ല ഓയിൽ ബീത്തില്ല, അതൊരു കാച്ചവില്ല. അതൊക്കെ ചിക്കൻ ഓൾമോസ്റ്റ് കാഞ്ഞും വരുമ്പോൾ അത് ನಾವು ಉಂಡಲ್ಲಿ ಕರಿ ಲೀಫ್ പിന്നെ ಕಟ್ಟಾಕಿ വെച്ചുകൊണ്ടല്ലേ ಗ್ರೀನ್ ಚಿಲ್ಲಿ ಆ್ಯಡ್ ಹಾಕಿ ಕೊಡ್ತಾರೆ. ಚಿಕನ್ ಆಲ್ಮೋಸ್ಟ್ ಎಲ್ಲ ಕಾഞ്ഞ ಬಂದರು ನೋಕರು. ಅದು ಚಿಕನ್ ಕಾഞ്ഞാൽ പിന്നെ ಮೇಲಿಟ್ಟು ಇಲ್ಲ ಮಸಾಲೆ ಅದಿದೆಲ್ಲ ನೋಕರು. ನೆಕ್ಸ್ಟ್ ಇದ್ಕೊಂಡಲ್ಲಿ ಅದು ಮಿಕ್ಸ್ ಆಗಿ ಸಾತ್ಗೆ ನಾವು അവിടെ ಕಟ್ಟಾಕಿ വെച്ച് ഒരു ಕ್ಯಾಪ್ಸಿಕಮ್ ಜಂಡು ನೀರುಳ್ಳಿ ಅದಕ್ಕೆ ಮಸಾಲೆಗೆ ಇದಕ್ಕೆ ಚಿಕನ್ಗೆ ನಾವು അവിടെ ಆ್ಯಡ್ ಹಾಕಿವಲ್ಲ ನೋಕರು. ಆ್ಯಡ್ ಹಾಕಿತ್ತುಂಡಲ್ಲಿ നല്ല ಮಿಕ್ಸ್ ಹಾಕಿ ಕೊಡ್ಕೊಂಡು ನೋಕರು. നല്ല ಮಿಕ್ಸ್ ಹಾಕಿವಲ್ಲ ನೋಕರು. ಚಿಕನ್ನು ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ നല്ല ഒരേ പോലെ മിക്സ് ആക്കി ഇട്ടോನು. ഈ മസാലകളുണ്ടല്ലേ ಆನಿಯನ್ പിന്നെ ಕ್ಯಾಪ್ಸಿಕಮ್ ചൊമ്മ ഫ്രൈ ആവുക എന്തുമില്ല, ಅದು ಸಾಫ್ಟ್ ಆಗಿ ಎತ್ತರ ಮೇಯಾವಡು. ನೆಕ್ಸ್ಟ್ ಇದಕ್ಕೊಂಡಲ್ಲಿ ನಾವು ಎತ್ತರ ಸಾಲ್ಟ್ ഞാൻ ಖಾಲಿ ಚಿಕನ್ಗೆ ಮಾತ್ರ ಸಾಲ್ಟ್ ಇಟ್ಟಿದ್ದೀನಿ. ಸೊ ಮಸಾಲೆಗೆ ಸಾಲ್ಟ್ ಬೇನಿಲ್ಲ, ಅದಕ್ಕೆ ಸಾಲ್ಟ್ ಆ್ಯಡ್ ಹಾಕಿರೆ. പിന്നെ തെല്ല് സ്പൈസിക്കായിട്ട് റെഡ് ചില്ലി പൗഡർ, പിന്നെ തെല്ല് ഗരം മസാല, പിന്നെ ഒരു തെല്ല് ചിക്കൻ മസാല ಇದಕ್ಕೆ ಆ್ಯಡ್ ಹಾಕಿ ಕೊಡ್ತಾರೆ ನೋಕರು. ನಾನು ಅಂದಾಗ ಮ್ಯಾರಿನೇಷನ್ ಹಾಕುമ്പോൾ ಎಂದ್ರೆ ಮಸಾಲೆ ಪುಡಿ ಇಟ್ಟಿದ್ದೀನಿ ಅದೆಲ್ಲ ಈ ಮಸಾಲೆಗಳು ಇಟ್ಟವಿಲ್ಲ. ಆಯ್ತು ಕ್ವಾಂಟಿಟಿ ಮಾತ್ರ ತೆಲ್ಲ ಕೊರಡಿ ಇಟ್ಟವಿಲ್ಲ. ಆಲ್ಮೋಸ್ಟ್ ಚಿಕನ್ ಆ್ಯಡ್ ಹಾಕಿರಲ್ಲಿ. ನೆಕ್ಸ್ಟ್ ಇದ್ಕೊಂಡ್ರೆ ನಾನು ಸೋಯಾ ಸಾಸ್ ಇಟ್ಟವಿಲ್ಲ ನೋಕರು. ಸೋಯಾ ಸಾಸ್ ಇಟ್ಟರೆ ನೋಕರು. ಸೋಯಾ ಸಾಸ್ ಎಲ್ಲ ಇಟ್ಟಿಟ್ಟು ನೆಕ್ಸ್ಟ್ ನಾ ಇದಕ್ಕೆ ಫೈನಲ್ ಆಯಿಟ್ಟು ಟೊಮೆಟೊ ಕೆಚಪ್ ಆ್ಯಡ್ ಹಾಕಿವಿಲ್ಲ. ಟೊಮೆಟೊ ಕೆಚಪ್ ಇಟ್ಟಲ್ಲಿ പിന്നെ നല്ല ഒരു മിക്സ് ആക്കണം. ಫೈನಲ್ ಆಯ್ತು ಉಂಡಲ್ಲಿ ನಾ ಇದಕ್ಕೆ ಪೆಪ್ಪರ್ ಪೌಡರ್ ಅದು ಮೇಲ್ಗೆ ಇಟ್ಟರೆ ನೋಕ್ರು. ಲಾಸ್ಟ್ಗೆ ಒಂದು ಇಟ್ಟರೋ ಚೆಂದ ಉಂಡಲ್ಲಿ ಅದನ್ನೆಲ್ಲ ಫ್ಲೇವರ್ ಬಂಡು ಲಾಸ್ಟ್ಗೆ ಇಟ್ಟಲ್ಲಿ പിന്നെ ಸೊ ಉಂಡಲ್ಲಿ ಲಿಡ್ ಬೆಚ್ಚಿಟ್ಟು ನಾವು 5 minutes ಇದಾಕಿ ಬೆಚ್ಚಿರೆ ಕುಕ್ ಹಾಕಿ ಯಾರನ್ನ ಎಂದು ಕುಕ್ ಹಾಕಿಟ್ಟಿಲ್ಲ 5 minutes ಕುಕ್ ಹಾಕಿಟ್ಟು ಫೈನಲ್ ಅದನ್ನು ಗಾರ್ನಿಷ್ ಹಾಕೋಗು ಕೊರಿಯಾಂಡರ್ ಲೀವ್ಸ್ ಆ್ಯಡ್ ಹಾಕಿ ಕೊಡ್ತಾರೆ ನೋಕರು. ಚೊಮ್ಮೆ ನಾರೆಂದು ಕುಕ್ ಹಾಕಂಡ ಗಾರ್ನಿಷನ್ ಹಾಕಿ പിന്നെ ಈ ಕೊರಿಯಾಂಡರ್ ಲೀವ್ಸ್ ಎಲ್ಲ ಮಿಕ್ಸ್ ಹಾಕಿರೆ. ಮಿಕ್ಸ್ ಹಾಕಿಟ್ಟು ನಾವು ಗ್ಯಾಸ್ ಫ್ಲೇಮ್ ಆಫ್ ಹಾಕಿ ಬೆಚ್ಚಿರೆ ಅದು ಚಪ್ಪ ಹೆಲ್ಪಿನ ನಂಗೆ ಇದಕ್ಕೆ ಸಮೋಸಕ್ಕೆ ಫಿಲ್ಲಿಂಗ್ ಹಾಕ್ರು ನೋಕೊಡಿ. ಇಪ್ಪ ನಾನು ಸಮೋಸ ಫಿಲ್ಲಿಂಗ್ ಹಾಕ್ಯವಲ್ಲ. ಈ ಮಸಾಲೆ ಉಂಡಲ್ಲಿ ನಂಗೆ ನಾರ್ಮಲ್ ಎಲ್ಲ ಮಸಾಲೆ ಹಾಕಿರೋದ್ರ ಆಂಟಿ ಈ ಮಸಾಲೆ ಹಾಕಿರು ಒರ್ಕ ನಿಂಗೆ ಟ್ರೈ ಹಾಕ್ರು. ಚಿಲ್ಲಿ ಚಿಕನ್ ಸಮೋಸ ಫಿಲ್ಲಿಂಗ್ ಹಾಕ್ರು ಎಲ್ಲ ನಂಗೆ ಬೇರೆ ಆಲ್ಮೋಸ್ಟ್ ಈಗ ನೀರಲ್ಲಿ ಟೊಮಾಟೊ ಇಡ್ತೀನಿ ಫ್ರೈ ಹಾಕಿಟ್ಟು ಆಲ್ಮೋಸ್ಟ್ ನಾರ್ಮಲ್ ಮಸಾಲೆ ಹಾಕ್ರು ಆಂಟಿ ಇದುವರೆಗೆ ಹಾಕಿ ಟ್ರೈ ಹಾಕ್ರು. ಹೆಂಗೆ ನಾವುದು ಚೆಂತ ನೋಕರು. നല്ല സ്വാദ് ടേസ്റ്റ് ആവടവ അത്ര നല്ല ഒരു മസ്റ്റ് ട്രൈ ചെയ്യുന്ന ഒരു റെസിപ്പി ആയിട്ടിക്കറ്. നിങ്ങൾ എപ്പോൾ നോർമൽ സമൂസ തിന്നിടല്ലേ ഇങ്ങനത്തെ ഒരു സമൂസ തിന്നിട്ടവർക്ക് ട്രൈ ആക്കರು. ಈ ಉಂಡಲ್ಲಿ ನಾವು ಮಸಾಲೆ ಎಲ್ಲ ಹಾಕಿರಲ್ಲೇ ಅದು ನಾ ಇಪ್ಪ ಸ್ವಿಝರಾಗಲು ಸಮೋಸ ಪಟ್ಟಿಗೂ ಅಂತ ಅದ್ರಲ್ಲಿ ನಾನು ಇದು ಹಾಕಿಯವಲ್ಲ ಫೋಲ್ಡ್ ಹಾಕಿಯವಲ್ಲ ನೋಕರು. ನೋಕರು ನಾ ಹೆಂಗೆ ಮಡಕಡೆ ಅಂತ ಕೊರಿಂಗ ಬೇರೆ ಬೇರೆ ಟೈಪ್ಲು ಮಡ್ಕ್ರಾರು. ನಾನು ಈ ಟೈಪ್ಲು ಮಡಕಿಟ್ಟು ಫೋಲ್ಡ್ ಹಾಕಿಟ್ಟು ಸಮೋಸ ಅಥವಾ ಶೀಟ್ರು ನಾವು ಫೋಲ್ಡ್ ಹಾಕಿಟ್ಟು ಸಮೋಸ ಹಾಕ್ರು ನೋಕರು ಹಿಂಗನೆ ಅಂಟೆ. ಆ ಕಾರ್ನರ್ಲು ಉಂಡಲ್ಲ ಎಂದೂ ಹೋಲ್ ಇಲ್ಲ ಅಂಟೆ ಫುಲ್ಲು ಕಾರ್ನರ್ ಬಂದು ಹಾಕೋಣ ಎಂದಿ ಚೆಂದಿಂಗೆ ಆ ಸೈಡ್ಲು ಕಾರ್ನರ್ ಓಪನ್ ಇಂದ ಉಂಡಲ್ಲೇ ಅದು ಕಾಯ್ಕೊಂಬದ್ರೆ ಎಣ್ಣೆ ಕುಡಿಕಿರು ಅದಕ್ಕೆ ತಿನ್ನಲ್ಲ ಸೈಡ್ರ ಹೋಲ್ಸ್ ಎಲ್ಲ ಚೆಂದ ಬಂದಾಕಿಟ್ಟು ಫೋಲ್ಡ್ ಹಾಕೋನು. അങ്ങനെ മാത്രം സമോസ നല്ല അവിടെ എന്ത് തെല്ലും എണ്ണ കുടിക്കില്ല. നല്ല ക്രിസ്പി ആയിട്ട് സമോസ ഞങ്ങൾക്ക് കിട്ടിരിക്കും. ആരെ എൻ്റെ ചാനലുണ്ടല്ലേ ಸಬ್ಸ್ಕ್ರೈಬ್ ಹಾಕಂಡೆ ನೋಕಿಯೋ ಇಂದುಂಟಾಯಂಗೆ ನನ್ನ ಚಾನಲ್ ನಿಂಗೆ ಸಬ್ಸ್ಕ್ರೈಬ್ ಹಾಕರು, ಕಮೆಂಟ್ ಹಾಕರು, ಲೈಕ್ ಹಾಕರು. ನಿಂಗೆ ಎಂದ್ರು ವೀಡಿಯೋಸ್ ಬೇನು ಚೆಂದಿಟ್ಟುಂಡಲ್ಲೇ నాకు ఇది కమెంట్ బాక్స్లో ఇడ్రావా ఎందైతే రెసిపీ నీకు ಬೇನು ಚೆಂದಿಂಗೆ ಅದನ್ನ ರೆಸಿಪಿ ನಾನು ನೆಕ್ಸ್ಟ್ ಇನ್ಶಾ ಅಲ್ಲಾ ಅದನ್ನ ರೆಸಿಪಿ ನಾನು ನಿಂಕು ವೀಡಿಯೋಸ್ಲು ಶೇರ್ ಹಾಕ್ರೆ. ಉಡನೆ ನೋಕ್ರು ನಾ ಇತ್ತರ ಸಮೋಸ ಹಾಕಿರ ನಾಲ್ಕು ಡೈಲಿಗೆ ಇತ್ತರ ಸಮೋಸ ಬೇಂಡಗೊಂತೈತಾ ನಾ ಉಡಲಿ ಹಾಕು ಮತ್ತು ಎಲ್ಲಿ ಯಾರ ಕ್ವಾಂಟಿಟಿಲಿ ಹಾಕರು
ಯಾರ ಕ್ವಾಂಟಿಟಿಲಿ ചെയ്തുണ്ട് ഞങ്ങൾക്ക് ഡെയിലി സമോസ ಬೇನല്ലേ ಸೊ അങ്ങനെയായിട്ടുണ്ട് ಯಾರತ್ತೆಲ್ಲ ಹಾಕಿ വെച്ചെങ്കിൽ ഒരു 3 to 4 ഡേയ്സ്ಗೆ ನಾ ಸಮೋಸ ಫ್ರೀಸ್ ಹಾಕಿ ಬೇಕ್ರೆ ನಂಗೆ ಉಂಡಲ್ಲಿ ಸಮೋಸ ಫ್ರೀಸ್ ಹಾಕ್ರೆ ಕೊರೆಯಂಗೆ ಉಂಡಲ್ಲಿ ಆಲ್ಮೋಸ್ಟ್ ಬೇಗ ಫ್ರೀಸ್ ಹಾಕಿ ಬೇಕ್ರೆ ಪೂಣಂಜಿ ನಾಲ್ಗೆಲ್ಲ ಅದು ಹತ್ರ ನೆಲ್ಲ ಅವಲ್ಲ ഒരു 2-3 ഫ്രീസ് ആക്കി വെക്കുക ഇല്ലെങ്കിൽ യാരെ ചെന്ന് 1 വീക്ക് തോലും ഞങ്ങൾ അതിൽ ഫ്രീസ് ആക്കിയിട്ട് വെക്കുക പിന്നെ അതിനാണ്ട് ಯಾರ ಫ್ರೀಸ್ ಹಾಕಿ ಸಮೋಸ ಕಾಚಿ ತಿನ್ನೋಕೆ ಹತ್ರ ನೆಲ್ಲ ಅವಲ್ಲ ಎತ್ತರಾಯಂಗೂ ನಂಗೆ ಮಸಾಲೆ ಹಾಕಿದಲ್ಲೇ ಫ್ರೆಶ್ ಹಾಕಿಟ್ಟು ತಿನ್ನಡೇക്കും ಫ್ರೋಝನ್ ಹಾಕಿ ತಿನ್ನಡೇക്കും ಎത്ര ವ್ಯತ್ಯಾಸಕ್ರಿ ಸೊ ಹಾಕಿ ಬೇಕಂಬರು 3-4 ಹಾಕಿ ಬೇಕರು അതിനാണ്ട് ಯಾರ ಚೆಂದ 1 വീക്ക് തോലും നിങ്ങൾക്ക് ഫ്രോസൺ ആക്കിയും സമോസ യൂസ് ആക്കാം ಸೊ ನೀವು ഇങ്ങനെ ട്രൈ ആക്കൂ ഡെയിലി ആർക്ക് സമോസ ಬೇನುಂಟಾಯಿಗೆ ಮಸಾಲೆ ತೆಲ್ಲಿ ಯಾರು ಹಾಕಿಟ್ಟು ഒരു 3 to 4 ಡೇಸ್ಗೆ ಅಲ್ಲೇ 1 ವೀಕ್ ತೋಲ್ತು നിങ്ങൾ സമോസ ഷീറ്റെല്ലാം ഫോൾഡ് ആക്കിയിട്ട് ഫ്രീസ് ആക്കി ಬೇಕ್ರು നിങ്ങൾക്ക് എത്ര വേണോ അത്ര എടുത്ത് കാച്ചിട്ട് അണ്ട് നിങ്ങൾ ಬೇರೆ ರೆಸಿಪಿ നിങ്ങൾക്ക് ಟ್ರೈ ಆಕ നിങ്ങൾക്ക് പാടെ ഡെയിലി സമോസ ಹಾಕ್ರು അതും ಹಾക്കണം ഇതും ಹಾಕೋ ചുമ്മാ ടൈം ഇതാവിടല്ലേ ಅದಕ್ಕೆ നിങ്ങൾ ഫ്രീസ് ആക്കി വെച്ചെങ്കിൽ ടൈമും സേവ് ആവിടും ഞങ്ങൾ എനർജിയും സേവ് ആവിടും ಸೊ നിങ്ങൾ ട്രൈ ആക്കി നോക്കൂ ട്രൈ ആക്കിയിട്ട് ನನಗೆ ಕಮೆಂಟ್ ಹಾಕರು ಲೈಕ್ ಹಾಕರು ಶೇರ್ ಹಾಕರು പിന്നെ ಬೆಲ್ ಬಟನ್ ಕ್ಲಿಕ್ ಹಾಕರು ಬೆಲ್ ಬಟನ್ ಕ್ಲಿಕ್ ಹಾಕಿ ಉಂಡಲ್ಲೇ ನಾನು ಇಡ್ರೋ ವೀಡಿಯೋಸ್ ಅಪ್ಲೋಡ್ ಹಾಕಿಪ್ಪಮೇ ನಿಂಗೆ ಒಂದು ನೋಟಿಫಿಕೇಷನ್ ಬಂದು ನಾನು ಎಂದ್ರ ವೀಡಿಯೋಸ್ ಇಟ್ರೆ ನಿಂಕು ಅಪ್ಪಮೇ ನೋಕ ಓಕೆ ಅಸ್ಸಲಾಮು ಅಲೈಕುಮ್.